ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ, ಲಾಯರ್ಗೆ, ಸುಪ್ರತಾಗೆ, ಕಾರುಣ್ಯರ್ಗೆ ಎಲ್ರಿಗೂ ಕೂಡ ಆಘಾತ ಕೊಡ್ತಿದ್ದಾರೆ. ಓ ಮೈ ಗಾಡ್, ಕಾವೇರಿ ಎಂಟ್ರಿ, ಕಾವೇರಿ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ. ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದನೂ ಕೂಡ ಲಕ್ಷ್ಮಿನ ಬ್ಲಾಕ್ ಮಾಡ್ತಿದ್ದಾರೆ. ಬಿಕಾಸ್ ಯಾವಾಗ ಇಲ್ಲಿ ಕಾವೇರಿಗೆ ಕೀರ್ತಿ ಬಗ್ಗೆ ಅನುಮಾನ ಬಂತು, ಆ ಕ್ಷಣನೇ ಶೃಂಗಾರಿನ ಸುಬ್ಬಿ ಅನ್ನುವ ಹೆಸರಲ್ಲಿ ತನ್ನ ಮನೆಗೆ ಕಳಿಸಿದ್ರು. ಕೆಲಸದವರಾಗಿರ್ತಕ್ಕಂಥ ಶೃಂಗಾರಿ ಏನೇನು ಕಲೆಕ್ಟ್ ಮಾಡ್ಕೋಬೇಕು ಎಲ್ಲನೂ ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಜೊತೆಗೆ ಇಲ್ಲಿ ಶೃಂಗಾರಿ ಜೊತೆ ಇದ್ದಂಥ ಕೀರ್ತಿ ಜೊತೆ ಮಾತಾಡಿದ್ದೆ ತಡ ಕಾವೇರಿಗೆ ಕನ್ಫರ್ಮ್ ಆಗಿ ಹೋಯಿತು. ಇಲ್ಲಿ ಕೀರ್ತಿಗೆ ಯಾವುದೇ ರೀತಿ ನೆನಪಿಲ್ಲ ಅಂದಮೇಲೆ ಅವಳು ಅದೆಲ್ಲನೂ ಕೂಡ ಹೇಳಿದಾಳೆ ಅಂದರೆ ಖಂಡಿತ ಅದೆಲ್ಲವನ್ನೂ ಕೂಡ ಲಕ್ಷ್ಮಿನೇ ಮಾಡಿಸಿರೋದು. ಇನ್ನು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಕೆಲವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಜೈಲಿಂದ ನೆಮ್ಮದಿ ಆಶ್ರಮಕ್ಕೆ ಹೋಗಿದ್ದು. ಆ ಒಂದು ನೆಮ್ಮದಿಯ ಆ ಒಂದು ಆಲಯಕ್ಕೆ ಹೋಗ್ತಿದ್ದಾಗೆ ಅಲ್ಲಿ ರಾವಣ ದಹನದ ದಿನ ಕೀರ್ತಿ ಇದ್ದಂತ ನೋಡಿದಂತಹ ಕಾವೇರಿಯವರು ಆ ಫೋಟೋನ ನೋಡಿದೆ. ಖಂಡಿತವಾಗ್ಲೂ ಇಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಅನ್ನಿಸ್ಬಿಡ್ತು. ಬಿಕಾಸ್ ಕೀರ್ತಿ ಯಾಕೆ ಆ ಒಂದು ಸೆಂಟ್ರಲ್ಲಿ ಇರೋಕ್ಕೆ ಸಾಧ್ಯ? ಈಗ ಕೀರ್ತಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಅವಳು ಸೆಂಟ್ರಲ್ಲಿ ಇದ್ಲು ಅಂದರೆ ಇದನ್ನೆಲ್ಲ ಖಂಡಿತ ನೋಡ್ತಾ ಇದ್ರೆ ಅನ್ನಿಸ್ತಿರೋದು ಖಂಡಿತ ಕೀರ್ತಿಗೆ ಯಾವುದೇ ರೀತಿ ನೆನಪಿಲ್ಲ, ಇದೆಲ್ಲವನ್ನ ಕೂಡ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಅನ್ನೋದು ಅಂತ ಅಂದ್ಕೊಂಡೇ ಬಿಟ್ರು. ಅದಕ್ಕೆ ಸರಿಯಾಗಿ ಸಾಕ್ಷಿ ಪುರಾವೆಗಳನ್ನ ಕೂಡ ಸಂಗ್ರಹಿಸದೆ ಈ ಕಡೆ ಚಕ್ಮೇಟನ್ನ ಕೊಟ್ಟೇ ಬಿಟ್ಟರು ಕಾವೇರಿಯವರು ಲಕ್ಷ್ಮಿಗೆ ಅಂತ ಹೇಳ್ಬೋದು. ಇದೆಲ್ಲದರ ನಡುವೆ ಸುಪ್ರೀತಾ ಅವ್ರಿಗೆ ಒಂದು ಅನುಮಾನ ಇದೆ. ಆ ಕಡೆ ಕಾವೇರಿಯವರು ಕೀರ್ತಿ ತಲೆ ಕೆಟ್ಟಿದೆ ಅಂದರೆ ಈ ಕಡೆ ಸುಪ್ರೀತಾ ಅವರು ಕೀರ್ತಿ ಮೈಂಡ್ ಸಖತ್ತಾಗೇ ಇದೆ. ಕೀರ್ತಿ ಡ್ರಾಮಾ ಮಾಡ್ತಿದ್ದಾಳೆ, ಕೀರ್ತಿಗೆಲ್ಲ ನೆನಪಿದೆ, ಬೇಕು ಅಂತ ಆಟ ಆಡ್ತಿದ್ದಾಳೆ, ಅವ್ಳಿಗೆ ಯಾವುದೇ ಬುದ್ಧಿ ಭ್ರಮಣೆ ಇಲ್ಲ, ಎಲ್ಲ ನೆನಪಿನ ಶಕ್ತಿ ವಾಪಸ್ ಬಂದಿದೆ, ಫುಲ್ ನಾಟಕ ಮಾಡ್ತಿದ್ದಾಳೆ ಅಂತ. ಬಟ್ ಇದು ಯಾವುದನ್ನು ಕೂಡ ಲಕ್ಷ್ಮಿ ನಂಬೋಕ್ಕೆ ರೆಡಿ ಆಗಿಲ್ಲ. ಬಿಕಾಸ್ ಲಕ್ಷ್ಮಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕೀರ್ತಿನ. ಒಂದು ಮಗು ಥರ ಬಿಹೇವ್ ಮಾಡ್ತಿರುವ ಆಕೆ ಖಂಡಿತವಾಗ್ಲೂ ಸುಪ್ರೀತಾ ಆಂಟಿ ಹೇಳೋ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆಕೆ ಇನ್ನೋಸೆಂಟ್ ಅಂತ. ಹಾಗಿದ್ರೆ ನಿಜವಾಗ್ಲೂ ಕೀರ್ತಿ ಇನ್ನೋಸೆಂಟಾ ಅಥವಾ ನಾಟಕ ಮಾಡ್ತಿದ್ದಾಳ? ನಮಗೆ ತೋರಿಸ್ತಿರೋ ಪ್ರಕಾರವಾಗಿ ಖಂಡಿತವಾಗ್ಲೂ ಕೆಲವೊಮ್ಮೆ ಸುಪ್ರೀತಾ ಅವ್ರಿಗೆ ಅನುಮಾನ ಬರೋದು ನಿಜ. ಆದರೆ ಅನುಮಾನ ಬಂದಾಗ ಕೀರ್ತಿ ಅವಳನ್ನ ನೆನಪಿನ ಶಕ್ತಿ ಸ್ವಲ್ಪನೇ ಬರ್ತಿರುತ್ತೆ. ಹಾಗಾಗಿ ಅವಳು ಆ ಟೈಮಲ್ಲಿ ರಿಯಾಕ್ಟ್ ಮಾಡ್ತಿರ್ತಾಳೆ. ಬಟ್ ನಿಜ ಹೇಳಬೇಕು ಅಂದರೆ ಕೀರ್ತಿಗೆ ಯಾವುದೂ ಕೂಡ ನೆನಪಿಲ್ಲ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿ ಸಂದರ್ಭಗಳಿಂದಾಗಿ ಅವಳಿಗೆ ಹಳೆ ನೆನಪುಗಳು ಹಾಗೆ ಮಜ್ಲಾಗಿ ಬಂದು ಹೋಗುತ್ತೆ ಹೊರತು ಅವಳಿಗೆ ಯಾವುದೇ ರೀತಿ ನೆನಪುಗಳು ಕೂಡ ಇಲ್ಲ. ಆ ರೀತಿ ನೆನಪಿದ್ದಿದ್ರೆ ಅವಳು ಕೆಟ್ಟವ್ರ ಸಹವಾಸಕ್ಕೆ ಸಿಕ್ಕಾಕೋತಿರ್ಲಿಲ್ಲ. ಅಲ್ಲಿಂದ ಲಕ್ಷ್ಮಿ ಮತ್ತು ವೈಷ್ಣವಿಂದ ಬೀಳ್ತಿರ್ಲಿಲ್ಲ. ಬಿದ್ದು ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರೂ ಕೂಡ ರೆಸಾರ್ಟಲ್ಲಿದ್ದಾಗ ಆರಾಮಾಗಿ ಕೀರ್ತಿ ಇರ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಅವಳು ಸಖಿಯ ಸಾಂಗ್ಗೆ ಡ್ಯಾನ್ಸ್ ಮಾಡಿತ್ತು ನಿಜ. ಆದರೆ ಸಖಿಯ ಸಾಂಗ್ಗೆ ಡ್ಯಾನ್ಸ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾತಾವರಣ, ಆ ಒಂದು ಸಾಂಗು, ವೈಷ್ಣವ್ನ ಪ್ರೀತಿ ಅವಳ ಬ್ರೈನಲ್ಲಿ ಹಳೆ ನೆನಪುಗಳನ್ನ ಬರೋ ಹಾಗೆ ಮಾಡ್ತು. ಆ ಕ್ಷಣಕ್ಕೆ ಮಾತ್ರ ಅವಳು ಕೀರ್ತಿ ಆಗಿದ್ಲು, ಮೊದಲಿನ ಕೀರ್ತಿ ಆಗಿದ್ಲು. ಬಟ್ ಅಕ್ಷರ ಆ ಒಂದು ಸಾಂಗ್ ಸ್ಟಾಪ್ ಆಗ್ತದಾಗೆ ಅವಳಿಗೆ ಎಲ್ಲವೂ ಕೂಡ ಮರೆತು ಹೋಗಿತ್ತು. ಆದರೆ ಇಲ್ಲಿ ಲಕ್ಷ್ಮಿ ಅದರಲ್ಲೂ ಕೂಡ ಅನುಮಾನ ಪಡಲಿಲ್ಲ. ಡಾಕ್ಟರ್ ಹತ್ರ ಹೋಗಿ ಕೇಳಿದ್ಲು. ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಯಾಕೆ ಕೀರ್ತಿ ಈ ರೀತಿ ನಾಡ್ಕೋತಿದ್ದಾರೆ ಅಂತ ಹೇಳಿದಾಗ ಹಾಗಿದ್ರೆ ಅವ್ರಿಗೆ ಹಳೆಯ ನೆನಪುಗಳು ವಾಪಸ್ ಬರ್ತದೆ ಅನಿಸುತ್ತೆ. ಇದೆಲ್ಲವೂ ಕೂಡ ಒಳ್ಳೆ ಒಂದು ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಇದರಿಂದ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಂದು ಅಕ್ಕ ತಂಗಿಯನ್ನು ಹೇಗೆ ಹಾರೈಕೆ ಮಾಡಿ, ಮುದ್ದು ಮಾಡಿ, ಪ್ರೀತಿ ಮಾಡಿ ಅಪ್ಕೋತಾರೆ, ಅದೇ ರೀತಿ ಬಂದು ಖುಷಿಯಿಂದ ಅಪ್ಕೋತಾಳೆ. ಆಗಿದ್ದು ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ಹೇಳಿ ಕೀರ್ತಿನ ಕಾರುಣ್ಯವ್ರ ಜೊತೆ ಕಳಿಸ್ಕೊಡ್ತಾರೆ. ತದನಂತರ ವೈಷ್ಣವ್ಗೆ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಯಾಕೆ ಇಲ್ಲಿ ಕೀರ್ತಿ ನಮ್ಮ ವಿರುದ್ಧ ಬರಬೇಕು, ನಮ್ಮ ಬದುಕನ್ನು ಹಾಳು ಮಾಡಬೇಕು, ಜೀವನನ ಸರ್ವನಾಶ ಮಾಡಬೇಕು, ನಮ್ಮಿಬ್ಬರ ನಡುವೆ ಬಂದು ನನ್ನನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿರತಕ್ಕಂಥ ಅವಳಿಗೆ ಯಾಕೆ ಲಕ್ಷ್ಮಿ ಸಪೋರ್ಟ್ ಮಾಡ್ತಿದ್ದಾಳೆ ಅಂತಕ್ಕಂಥದ್ದು ಈ ಕಡೆ ವೈಷ್ಣವ್ಗೆ ಈಗಲೂ ಕೂಡ ಡೌಟ್ ಇದೆ. ಯಾಕಂದರೆ ವೈಷ್ಣವ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಗತಿ ತುಂಬ ಇದೆ ಅಂತ ಲಕ್ಷ್ಮಿ ಹೇಳ್ತಾರೆ ವೈಷ್ಣವ್ಗೆ. ಬಟ್ ಏನು ಅಂತ ಹೇಳುವುದಿಲ್ಲ. ಬಿಕಾಸ್ ಬಿಡಿಸಿ ಹೇಳಿದ್ರೆ ಖಂಡಿತ ಅದು ಗೊತ್ತಾಗ್ಬಿಡುತ್ತೆ. ಕಾವೇರಿ ಜೈಲಿಂದ ಆಚೆ ಬರ್ತಾರೆ, ಇಷ್ಟು ದಿನ ಮಾಡಿದ ಪ್ರಯತ್ನ ಫಲ ಸಿಗದೆ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ವೈಷ್ಣವ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕೋಪ ಮಾಡ್ಕೊಂಡಿರೋ ವೈಷ್ಣವ್ನ ಸರಿಪಡಿಸಿ ಕೋಪ ಹೋಗಿಸಿ ಇಬ್ಬರು ಕೂಡ ಪ್ರೀತಿಯಿಂದ ಒಂದಾಗ್ತಾರೆ. ಫೈನಲಿ ಕಾವೇರಿ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಮಗದೊಂದು. ಅಲ್ಲಿ ಕಾವೇರಿಯವರು ಯಾವತ್ತೂ ನನ್ನ ಮಗ ಸೊಸೆ ಒಂದಾಗಬಾರ್ದು ಅಂದ್ಕೊಂಡಿದ್ರು. ಆದರೆ ಇಲ್ಲಿ
ಮಗ ಸೊಸೆ ಕಾವೇರಿ ಜೈಲ್ಗೆ ಹೋಗ್ತಿದ್ದಾಗೆ ಬಂದಾಗೆ ಬಿಟ್ರು. ತದನಂತರ ಇಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಈ ಕಡೆ ಮಗದೊಮ್ಮೆ ಲಕ್ಷ್ಮಿ ಕೀರ್ತಿ ಜೊತೆ ಮಾತನಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ವೈಷ್ಣವ್ಗೆ ಇಷ್ಟ ಆಗೋದಿಲ್ಲ. ಬಟ್ ಆದರೂ ಕೂಡ ವೈಷ್ಣವ್ಗೆ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಬಟ್ ಆಲ್ರೆಡಿ ದಾರಿ ಮಧ್ಯೆ ಬರಬೇಕಿದ್ರೆ ಕಾರುಣ್ಯ ಮತ್ತು ಕೀರ್ತಿನ ಇಲ್ಲಿ ಕಾವೇರಿ ಕಡೆ ಶೃಂಗಾರಿ ಲಾಕ್ ಮಾಡಿದ್ದಾರೆ. ಬೇರೆ ವೇಷದಲ್ಲಿ ಬಂದದ್ದ ಕಾರ್ ಕೆಟ್ಟುವಾಗೆ ಮಾಡಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕಾರುಣ್ಯನ ಮಿಸ್ಲೀಡ್ ಮಾಡಿ ಕೀರ್ತಿ ಜೊತೆ ಒಂದು ಇಂಟರ್ವ್ಯೂನ ತೊಗೊಂಡೇ ಬಿಟ್ಟಿದ್ದಾರೆ. ನಿಮ್ಮಿಂದ ಒಂದು ಇಂಟರ್ವ್ಯೂ ಬೇಕು, ನೀವು ಸೆಲೆಬ್ರಿಟಿ ಹಾಗೆ ಹೀಗೆ ಅಂತ ಹೇಳಿ ಖುಷಿಯಿಂದ ಇರೋ ಕೀರ್ತಿ ಶೃಂಗಾರಿ ಕೇಳಿದೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸೇ ಬಿಟ್ಟಿದ್ದಾಳೆ. ಇದನ್ನು ಅಮ್ಮ ಬರ್ತಿದ್ದಾಗೆ ಹೇಳ್ತಾಳೆ. ಬಟ್ ಅಮ್ಮಂಗೆ ಪ್ರಜ್ಞೆ ತಪ್ಪು ಹೋಗಿರುತ್ತೆ, ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ. ಈ ಕಡೆ ಲಕ್ಷ್ಮಿ ಬರ್ತಿದ್ದಾಗೆ ಕಾರುಣ್ಯ ಅವರು ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಆ ವಿಷಯ ಕೇಳಿದ್ದೆ ಇಲ್ಲಿ ಲಕ್ಷ್ಮಿಗೆ ತುಂಬ ಶಾಕ್ ಆಗುತ್ತೆ. ಬಟ್ ಕೀರ್ತಿ ಹತ್ರ ಬಂದು ಏನಾಯಿತು ಏನು ಅಂತ ಕೇಳಿದ್ರೆ ಇಲ್ಲ ಯಾವುದನ್ನು ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ ಅನ್ನೋದನ್ನು ಬಿಟ್ಟರೆ ಕೀರ್ತಿ ಏನನ್ನೂ ಕೂಡ ಹೇಳ್ತಿಲ್ಲ. ಒಂದಷ್ಟು ಇಂಟರ್ವ್ಯೂಸ್ ಕೊಡ್ತಾಳೆ. ಸುಬ್ಬು ಅಂಕಲ್ ಬಂದಿದ್ದರು, ಇಂಟರ್ವ್ಯೂ ಕೊಟ್ಟೆ ಅಂತ ಅದಷ್ಟೇ ಹೇಳ್ತಾಳೆ ಹೊರತು ಏನು ಅಂತ ಹೇಳೋದಿಲ್ಲ. ಅಷ್ಟರಲ್ಲಿ ಸುಪ್ರೀತಾ ಅವರು ಕಾಲ್ ಮಾಡ್ತಾರೆ. ಸುಪ್ರೀತಾ ಅವರು ಲಕ್ಷ್ಮಿಗೆ ಕಾಲ್ ಮಾಡಿದ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಿದ್ದಾರೆ. ಯಾಕೆ ಏನು ಅಂದಾಗ ಸುಮ್ಮನೆ ಬಾ, ಏನಾಗಬಾರ್ದಿತ್ತು ಅದೇ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಮನೆಗೆ ಬರ್ತಿದ್ದಾಗೆ ಲಾಯರ್ ಅಂಕಲ್ ಬಂದಿದ್ದಾರೆ. ಈ ಕಡೆ ಲಾಯರ್ ಅವರು ಪಾರ್ಥಸಾರಥಿ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಏನು ಅಂದ್ಕೊಂಡ್ವೋ ಎಲ್ಲ ಕೂಡ ಉಲ್ಟಾ ಹೊಡಿತದೆ. ನಿಜವಾಗ್ಲೂ ಕಾವೇರಿಯವರು ಮತ್ತೆ ಕೇಸ್ನ ರೀಓಪನ್ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಶಾಕ್ ಆಗುತ್ತೆ ಈ ಮಾತನ್ನು ಕೇಳಿ ಲಕ್ಷ್ಮಿ ಮತ್ತು ಸುಪ್ರೀತಾಗೆ. ಏನೇ ಹೇಳ್ತಿದ್ರು ಹಸುರು ಅಂದಾಗ ಹೌದು, ಕೇಸ್ನ ರೀಓಪನ್ ಮಾಡಿಸ್ತಿದ್ದಾರೆ. ಒಳಗಡೆನೇ ಇದ್ಕೊಂಡು ಎಲ್ಲ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅಂತ ಅನ್ನಿಸ್ತದೆ. ನಮ್ದು ಯಾವುದೋ ಲೂಪ್ ಹೋಲ್ ಅವ್ರಿಗೆ ಸಿಕ್ಕಿದೆ ಅಂತ ಅನ್ನಿಸ್ತದೆ. ಯಾವುದೋ ಸಾಕ್ಷಿನ ಸಿಕ್ಕಿದೆ, ಅದಕ್ಕೋಸ್ಕರನೇ ಅವ್ರು ತುಂಬಾ ಧೈರ್ಯವಾಗಿ ಕೇಸ್ನ ರೀಓಪನ್ ಮಾಡಿಸ್ತಿದ್ದಾರೆ ಅಂತಿದ್ದಾಗೆ ಮೊದಲು ಕೀರ್ತಿನ ಹೋಗಿ ಕೇಳಬೇಕು ಅಂತ ಹೇಳಿ ಮೂವರು ಕೂಡ ಕೀರ್ತಿ ಬಳಿಗೆ ಹೋಗ್ತಾರೆ. ಈ ಕಡೆ ಲಾಯರ್ ಕೂಡ ಏನಮ್ಮ ಹೇಳಿದೆ, ಯಾವ ಇಂಟರ್ವ್ಯೂ ಏನು ಅಂತ ಕೇಳ್ತಿದ್ರೆ ಏನೇನು ಹೇಳಬೇಕು ಎಲ್ಲ ಕೂಡ ಹೇಳಿಬಿಟ್ಟೆ. ಸುಬ್ಬು ಅಂಕಲ್ ನನ್ನ ಇಂಟರ್ವ್ಯೂ ಮಾಡಿದ್ರು, ಏನು ಎಂತು ಎಲ್ಲ ಕಡೆ ಹೇಳಿಬಿಟ್ಟೆ, ಎಲ್ಲಿದೆ ಏನು ಮಾಡ್ತೀವಿ ಎಲ್ಲ ಹೇಳಿದೆ ಅಂದ ತಕ್ಷಣ ಇಲ್ಲಿ ಸುಪ್ರೀತಾ ಲಕ್ಷ್ಮಿ ಲಾಯರ್ ಎಲ್ಲ ಕೂಡ ತಲೆ ಚಚ್ಕೋತಿದ್ದಾರೆ. ಏನಾಯಿತು, ಏನಾಗಬಾರ್ದಿತ್ತು ಅದೇ ಆಗೋಯ್ತಲ್ಲಪ್ಪ, ಏನು ಮಾಡೋದು ಈಗ, ಎಲ್ಲ ಕೂಡ ಉಲ್ಟಾ ಹೊಡಿತಲ್ಲ, ನಾವು ಏನೆಲ್ಲ ಪ್ರಯತ್ನ ಮಾಡಿದ್ವಿ ಎಲ್ಲ ಕೂಡ ಫೇಲ್ಯೂರ್ ಆಯಿತು, ಫ್ಲಾಪ್ ಆಯಿತು, ಯಾವುದೇ ರಿಸಲ್ಟ್ಸ್ ಕೂಡ ಇನ್ನು ಮುಂದೆ ಸಿಗೋದಿಲ್ಲ. ಬಿಕಾಸ್ ನಾವು ಏನು ಆಗಬಾರ್ದು ಅಂದ್ಕೊಂಡ್ವು ಅದೇ ಆಯಿತು, ಅವ್ರಿಗೆ ಅದೇ ವಿಷಯ ಗೊತ್ತಾಗಿದೆ ಅಂತ. ಆ ಕಡೆ ಕಾವೇರಿ ಅವ್ರು ಕೂಡ ನೋಡು ಲಕ್ಷ್ಮಿ, ನೀನು ಏನೇ ಮಾಡಿಕೊಂಡ್ರು ಕೂಡ ಇನ್ನೇನು ಆಟ ಆಡೋದಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ಎಲ್ಲ ಕಡೆಯಿಂದ ಲಾಕ್ ಮಾಡಿದ್ದೀನಿ, ಏನು ಮಾಡ್ಕೋತೀಯ. ಈ ಒಂದು ಜೈಲಿಂದ ನಾನು ಆಚೆ ಬರ್ತಿದ್ದಾಗೆ ನನ್ನ ಆಟ ಶುರುವಾಗುತ್ತೆ. ಆಲ್ರೆಡಿ ಅಸಲಿ ಆಟ ಶುರುವಾಗಿದೆ. ಇನ್ನೇನೇ ಇದ್ರೂ ಕೂಡ ನಿನ್ನನ್ನು ಲಾಕ್ ಮಾಡಿ ಮನೆ ಬಿಟ್ಟು ಕಳಿಸೋದು ಒಂದೇ ಬಾಕಿ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಮಗದೊಮ್ಮೆ ಕೋರ್ಟಿನ ಕಟಕಟೆ ಶುರುವಾಗ್ತದೆ. ಕೋರ್ಟಿನ ಕಟಕಟೆಯಲ್ಲಿ ಕಾವೇರಿ, ಕೀರ್ತಿ, ಲಕ್ಷ್ಮಿ ಎಲ್ಲರೂ ಕೂಡ ಬರ್ತಿದ್ದಾರೆ. ಹಾಗಾದರೆ ಮತ್ತೆ ಅದೇ ಒಂದು ಎಕ್ಸೈಟ್ಮೆಂಟ್ ಎಪಿಸೋಡ್ಸ್ ಓಪನ್ ಆಗ್ತದೆ. ಪಾರ್ಥಸಾರಥಿಯ ಎಪಿಸೋಡ್ಸ್, ಲಾಯರ್ನ ಪಾರ್ಥಸಾರಥಿಯ ವಾದ ಸೌದಾಮಿನಿ ಜೊತೆ ಹೇಗಿರುತ್ತೆ, ಜಬರ್ದಸ್ತಾಗಂತೂ ಖಂಡಿತ ಇದ್ದೇ ಇರುತ್ತೆ. ಹೇಗಿರುತ್ತೆ, ಕಾವೇರಿ ಬಿಡುಗಡೆ ಆಗ್ತಾರಾ ಇಲ್ವಾ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.